ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಚಳ್ಳಕೆರೆ ನಗರದ ಹೃದಯ ಭಾಗದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆ ಇದೀಗ ಜನಸ್ನೇಹಿ ಆಸ್ಪತ್ರೆಯಾಗಿ ರೂಪಾಂತರಗೊಳ್ಳುತ್ತದೆ. ಗುಣಮಟ್ಟದ ಚಿಕಿತ್ಸೆಗಾಗಿ ದಿನದಿಂದ ದಿನಕ್ಕೆ ಆಸ್ಪತ್ರೆಗೆ ಆಗಮಿಸುವ ರೋಗಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಿದೆ. ಈ ಆಸ್ಪತ್ರೆಯಲ್ಲಿ ಹೆರಿಗೆ ಸೇವೆಗಳು, ಗರ್ಭಕೋಶ ಶಸ್ತ್ರಚಿಕಿತ್ಸೆಗಳು ಸೇರಿದಂತೆ ಅನೇಕ ಪ್ರಮುಖ ಚಿಕಿತ್ಸೆಗಳು ಲಭ್ಯವಿವೆ. ನುರಿತ ವೈದ್ಯರ ತಂಡ ಹಾಗೂ ಸುಸಜ್ಜಿತ ಆಪರೇಷನ್ ಥಿಯೇಟರ್ಗಳ ನೆರವಿನಿಂದ ಕಿವಿ, ಗಂಟಲು, ಮೂಳೆ ಮತ್ತು ಕಣ್ಣಿನ ಶಸ್ತ್ರಚಿಕಿತ್ಸೆಗಳಂತಹ ಕ್ಲಿಷ್ಟಕರ ಚಿಕಿತ್ಸೆಗಳು ಯಶಸ್ವಿಯಾಗಿ ನಡೆಯುತ್ತಿವೆ. ಇದರ ಜೊತೆಗೆ ಆಧುನಿಕ ಐಸಿಯು ವಾರ್ಡ್, ರಜಾ ದಿನಗಳಲ್ಲಿಯೂ ಕಾರ್ಯನಿರ್ವಹಿಸುವ ಪ್ರಯೋಗಾಲಯ ವ್ಯವಸ್ಥೆ, ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿಯೇ ರೋಗಿಗಳ ಚೀಟಿ ವಿತರಣೆ ವ್ಯವಸ್ಥೆ, ಗರ್ಭಿಣಿಯರು, ಬಾಣಂತಿಯರು ಹಾಗೂ ಮಕ್ಕಳಿಗಾಗಿ ಔಷಧಿ ಕೊಠಡಿ ಸದಾ ತೆರೆದಿರುವುದು ಈ ಆಸ್ಪತ್ರೆಯ ಮತ್ತೊಂದು ವಿಶೇಷತೆ. ಗ್ರಾಮೀಣ ಪ್ರದೇಶದ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ವೈದ್ಯರ ತಂಡ ಶ್ರಮಿಸುತ್ತಿದ್ದು, ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಇರುವ ಅಸಡ್ಡೆಯನ್ನ ಬಿಟ್ಟು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಲಾಗಿದೆ. ಈ ಕುರಿತು ಆಡಳಿತ ವೈದ್ಯಾಧಿಕಾರಿ ಹಾಗೂ ಮಕ್ಕಳ ತಜ್ಞೆ ಡಾಕ್ಟರ್ ಪಂಕಜ ಅವರು ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು ಮತ್ತು ಆರೋಗ್ಯ ಸೇವೆಗಳ ಬಗ್ಗೆ ವಿವರ ನೀಡಿದ್ದಾರೆ. ಅವರ ಮಾತುಗಳನ್ನು ಈಗ ಕೇಳೋಣ. ಈಗ ಮಕ್ಕಳ ಆಸ್ಪತ್ರೆ ಇಲ್ಲೇ ಚೀಟಿ ಕೊಡ್ತಿರಲ್ಲ, ಇಲ್ಲೇ ಚೀಟಿ, ಇಲ್ಲೇ ಮೆಡಿಸಿನ್ ಇಲ್ಲೇ. ಏನು ಆ ಕಡೆ ಆಸ್ಪತ್ರೆಗೆ ಹೋಗಂಗಿಲ್ಲ, ಓಡಾಡೋಂಗಿಲ್ಲ, ಇಲ್ಲೇ ವ್ಯವಸ್ಥೆ ಐತೆ. ಗರ್ಭಿಣಿ ಮಕ್ಕಳಿಗೆ ಇಲ್ಲೇ. ಮೆಡಿಸಿನ್ಗೂ ಇಲ್ಲಿ ಓಡಬೇಕಾಯ್ತು, ಒಂದು ಚೀಟಿ ಹೋಗುತ್ತೆ, ಇಲ್ಲೇ ಓಡಬೇಕಾಯ್ತು. ಇದ್ರ ಬಗ್ಗೆ ಏನು ಹೇಳ್ತೀವಿ ನೋಡೋರು? ಸರ್, ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ಬಂದಾಗಲೇ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ ಬಟ್ ಅವಾಗ ಸ್ಟಾಫ್ ಕಡಿಮೆ ಇದ್ದಾರೆ ಅಂತೇಳಿ ಆಗಿರಲಿಲ್ಲ. ಈಗ ಬಸ್ರಿ ಹೆಣ್ಮಕ್ಳು ಇಲ್ಲಿಂದ ಅಲ್ಲಿ ತನಕ ಚೀಟಿ ತೊಗೊಂಡೋಗೋದಿತ್ತು, ಇಲ್ಲಿಂದ ಅಲ್ಲಿ ತನಕ ಬಂದ್ಬಿಟ್ಟು ಗುಳಿಗೆ ತೊಗೊಂಡೋಗೋದಿತ್ತು. ಈಗ ಮಕ್ಕಳು ಅಷ್ಟೇ, ಹುಟ್ಟಿದ ಮಕ್ಕಳಿಂದ 15-16 ವರ್ಷ ತನಕ ಅಲ್ಲೇ ನೋಡೋದ್ರಿಂದ ನಾವು ಗುಳಿಗೆ ಮತ್ತು ಚೀಟಿ ವ್ಯವಸ್ಥೆನ ಅಲ್ಲೇ ಮಾಡಿದರೆ ಎಲ್ಲ ಒಂದೇ ಸೂರಿನಡಿಯಲ್ಲಿ ಸೌಲಭ್ಯಗಳು ಸಿಗುತ್ತೆ ಅನ್ನೋ ಒಂದು ಐಡಿಯಾ ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಮೊದಲಿಗೆ ಸ್ವಲ್ಪ ಕಷ್ಟ ಅನ್ನಿಸ್ತು, ಬಟ್ ಬರ್ತಾ ಬರ್ತಾ ಈಗ ಸರಿ ಹೋಗಿದೆ. ಎಲ್ರಿಗೂ ಭಾಳ ಅನುಕೂಲ ಆಗಿದೆ, ಜನರು ಭಾಳ ಖುಷಿ ಆಗುತ್ತೆ ಸರ್. ಈಗ ವೈದ್ಯರ ಕೊರತೆ ಹೇಗಿತ್ತು? ವೈದ್ಯರ ಕೊರತೆ ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಗಳು ಬಂದು ಇವಾಗ 14 ಜನ ವೈದ್ಯರು. ಹೆರಿಗೆ ಡಾಕ್ಟರ್ ಇಬ್ಬರಿದ್ದಾರೆ ಅಂತ ಕೇಳ್ಬೋದು. ಮಕ್ಕಳು ಡಾಕ್ಟ್ರು, ಅನಸ್ತೀಶಿಯಾ ಡಾಕ್ಟರ್ ಸೇರ್ಕೊಂಡು ನಾವು 4 ಜನ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗಳು ಸೇರ್ಕೊಂಡು ನಾವು 14 ಜನ ಡಾಕ್ಟರ್ಸ್ ಇದ್ದೀವಿ. ಒಂದೇ ಒಂದು ಕೊರತೆ ಏನಂದ್ರೆ ಕಣ್ಣಿನ ಡಾಕ್ಟರ್. ಅದೊಂದು ಬಂದುಬಿಟ್ರೆ ಇಡೀ ಹಾಸ್ಪಿಟಲ್ ಯಾವುದೇ ಕೊರತೆ ಔಷಧಿ ಕೊರತೆ ಏನಿಲ್ಲ ಮೇಡಮ್, ಕೊರತೆ ಇಲ್ಲ. ಆಮೇಲೆ ಇದು ಚೀಟಿ ಬರೀತಾರಲ್ಲ, ವೃದ್ಧಾಪ್ಯ ಇದು ಯಾವ ಬರೀತಾರಲ್ಲ, ಅವರು ಅದು ಸಮೇತ ಕೌಂಟರ್ ಕೆಳಗೆ ಮಾಡಿದ್ದಂಗೆ ಕಾಣ್ತೀರ. ಕೆಳಗಡೆನೆ ಅವರು ಆನ್ಲೈನಲ್ಲಿ ದುಡ್ಡು ಕಟ್ಟಬೇಕು, ಆನ್ಲೈನಲ್ಲೇ ಮುಗಿಸ್ಕೊಂಡು ಮತ್ತೆ ಡಾಕ್ಟರ್ ಯಾರು ವಯಸ್ಸಾಗಿರೋ ಬರಂಗಿಲ್ಲ. ಅವರು ಸಮೇತ ಮ್ಯಾಪ್ ಬರ್ತಿದ್ರು. ಈಗ ಕೆಳಗಡೆ ಮಾಡೋ ಕೌಂಟ್ರ್ ಅದು ಕೆಳಗಡೆ ಮಾಡಿದ್ರೆ ಅಂತ ಕೇಳ್ಬೋದು. ಇವೇನೋ ಎಲ್ಲ ಲ್ಯಾಬ್ಗೆ ಇವೆಲ್ಲ ವ್ಯವಸ್ಥೆ ಸರಿ ಇದೆ ಮೇಡಮ್? ಲ್ಯಾಬಿಂದ ಎಲ್ಲ ವ್ಯವಸ್ಥೆ ಇದೆ. ಎಲ್ಲ ಆಲ್ಮೋಸ್ಟ್ 90% ಟೆಸ್ಟ್ಗಳೆಲ್ಲ ನಮ್ಮ ಹಾಸ್ಪಿಟಲಲ್ಲೇ ಆಗ್ತಿದೆ. ಆ್ಯಂಡ್ ಇನ್ನೊಂದು ಅಂತಂದರೆ ರಜಾ ದಿನಗಳಲ್ಲಿ ನಾವು ಲ್ಯಾಬ್ ಓಪನ್ ಮಾಡ್ತಾ ಇದ್ದಿಲ್ಲ, ಈಗ ಅದನ್ನು ಶುರು ಮಾಡಿದ್ದೀವಿ. ರಜೆ ದಿನಗಳಲ್ಲಿ ರಜೆ ದಿವಸ ಬೇಸಿಕ್ CBC, ವೈರಾಲು, ಡೆಂಗ್ಯೂ, ಯೂರಿನ್ ಟೆಸ್ಟ್, ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ಗಳನ್ನ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ವಿ. ಈಗ ಆಲ್ಮೋಸ್ಟ್ ಈ 4-5 ತಿಂಗಳಿಂದ ಅದು ಶುರುವಾಗಿದೆ. ಸಮರ್ಪಕವಾಗಿ ಕೆಲಸ ನಡೆದಿದೆ. ಥ್ಯಾಂಕ್ ಯು ಮೇಡಮ್. ಮುಂಚೆ ಚಿತ್ರದುರ್ಗಕ್ಕೆ ನಮ್ಮ ಹಾಸ್ಪಿಟಲ್
ಅಲ್ಲಿ ತಿಂಗಳಿಗೆ 50ರಿಂದ 60 ಹೆರಿಗೆಗಳಾಗುವುದು ಒಂದು ಅಟ್ಲೀಸ್ಟ್ ಒಂದು 20ರಿಂದ 30 ಕೇಸ್ಗಳು ನಾವು ಇಲ್ಲಿಂದ ಚಿತ್ರದುರ್ಗಕ್ಕೆ ಕಳಿಸ್ತಾ ಇದ್ವಿ. ಕೆಲವೊಮ್ಮೆ ನೈಟ್ ಟೈಮ್ ಡೆಲಿವರೀಸ್ ಆಗಲ್ಲ, ಸಿಸೇರಿಯನ್ ಸೆಕ್ಷನ್ ನೈಟ್ ಟೈಮ್ ಆಗೋದಿಲ್ಲ ಅನ್ನೋ ಪ್ರಾಬ್ಲಮ್. ಇವಾಗ ಹೆರಿಗೆ ಡಾಕ್ಟರ್ ಇಬ್ಬರು ಇರೋದ್ರಿಂದ, ಅನಿಸ್ತೀಶಿಯಾ ಡಾಕ್ಟರ್ ಬಂದಿರೋದ್ರಿಂದ ಯಾವುದೇ ಕೇಸ್ಗಳನ್ನ ನಾವು ದುರ್ಗಕ್ಕೆ ಕಳಿಸಬಾರ್ದು ಅಂತ ಪಣ ಕೊಟ್ಟು ಈಗಾಗಲೇ ಅದ್ರದ್ದು ಕೆಲಸ ಕಾರ್ಯ ಶುರುವಾಗಿದೆ. ಯಾವುದೂ ಕೇಸುಗಳನ್ನ ನಾವು ದುರ್ಗಕ್ಕೆ ಕಳಿಸೋದನ್ನ ಆಲ್ಮೋಸ್ಟ್ 80 to 90% ಕಡಿಮೆ ಮಾಡಿದ್ದೀವಿ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ತೆರಿಗೆಗಳನ್ನ ಜಾಸ್ತಿ ಮಾಡಿ ಅಟ್ಲೀಸ್ಟ್ 100-150 ತೆರಿಗೆಗಳನ್ನ ಪರ್ ಮಂತ್ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇದೆ. ಯಾಕಂದರೆ ಬಡವರು ಪಾಪ ಇವತ್ತು ಒಂದು ಹೆರಿಗೆ ಸ್ಟಾರ್ಟ್ ಗರ್ಭಿಣಿ ಅಂದರೆ ಹೆರಿಗೆ 50-60 ಸಾವಿರ ರೂಪಾಯಿ ದುಡ್ಡು ಎಲ್ಲ ಸಾಲ ಸೂಲ ಮಾಡಿ ತಂದಿಕ್ಕಂತಾರೆ. ಹಂಗಾಗಿ ಎಲ್ಲ ಏನು ಮಾಡಿ ಗೌರ್ಮೆಂಟ್ ಹೆಸರು ಆಗಲ್ಲಪ್ಪ, ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೋಗ್ತಾರೆ. ಹಂಗಾಗಿ ಅದು ಬಡವರಿಗೆ ಗೌರ್ಮೆಂಟ್ ಅಲ್ಲೇ ಸೇವೆ ಸಿಗುತ್ತೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಿಂದಲೂ ಎಲ್ಲ ಸೌಲಭ್ಯಗಳು ಸಿಕ್ತು. ಯಾವುದು ದುಡ್ಡಕ್ಕೆ ಕಳಿಸ್ಬಾರ್ದು ಅಂತ ಇನ್ಸ್ಟ್ರಕ್ಷನ್. ನಮ್ದೇನು ಸ್ಕ್ಯಾನಿಂಗ್ ಒಂದು ಮಿಷಿನ್ ಒಂದು ಬದಲಾವಣೆ ಆಗಬೇಕು. ಹೌದು, ಸ್ಕ್ಯಾನಿಂಗ್ ಮಿಷಿನ್ ಹಳೇದಿದೆ. ಅದರಲ್ಲಿ ಇವಾಗ ಡೇಟಿಂಗ್ ಸ್ಕ್ಯಾನಿಂಗು ಮತ್ತೆ ಡೆಲಿವರಿ ಡೇಟ್ ಅಷ್ಟೇ ಗೊತ್ತಾಗುತ್ತೆ. ಮಗುಗೇನಾದ್ರೂ ತೊಂದರೆ ಇದೆಯಾ, ಕಿಡ್ನಿ ಲಿವರ್ ಹಾರ್ಟ್ ತೊಂದರೆ ಇರೋ ಮಷಿನ್ ಒಂದು ಕೊಡಿಸ್ಬೇಕು. ಅದು ಭಾಳ ಅನುಕೂಲ ಆಗುತ್ತೆ.